ಇಲ್ಲಿಯವರೆಗೂ ಕೂಡ 6 ಸರ್ವೆ ಬಂದಿತ್ತು. ಈಗ ಮತ್ತೆ 3 ಸರ್ವೆಗಳಿದೆ. ಆ 3 ಸರ್ವೆಗಳಲ್ಲೂ ಕೂಡ ಆಮ್ ಆದ್ಮಿ ಪಕ್ಷಕ್ಕೆ ಅಧಿಕಾರ ಅಂತಿದ್ದಾರೆ. ದೈನಿಕ್ ಭಾಸ್ಕರ್ 43ರಿಂದ 47, ಬಿಜೆಪಿ 23ರಿಂದ 27 ಅಂತಿದ್ದಾರೆ. ಮೈಂಡ್ ಬ್ರಿಂಕ್ ಹೇಳ್ತಾ ಇದೆ ಆಮ್ ಆದ್ಮಿ ಪಕ್ಷ 44ರಿಂದ 49, ವಿಪ್ರಿಸೈಡ್ ಹೇಳ್ತಾ ಇದೆ ಆಪ್ ಅಲ್ಲಿ 46ರಿಂದ 52 ಬರ್ತಾ ಇದೆ. ಅದನ್ನೇ ಹೇಳ್ತಾ ಇರೋದು, ಟಫ್ ಕಾಲ್. ನಾನು ಅದಕ್ಕೆ ಹೇಳ್ತಾ ಇರೋದು, ರಿಸಲ್ಟ್ ಈ ದಿನಾನೇ ಕಾಯಬೇಕಾಗತ್ತೆ. ದೆಹಲಿಯಲ್ಲಿ ಕಳೆದ 10 ವರ್ಷಗಳಿಂದ ಅಧಿಕಾರದಲ್ಲಿ ಗದ್ದುಗೆಯನ್ನ, ಅದು ಹೇಗೆ ಸಣ್ಣ ಪುಟ್ಟ ಮಾರ್ಜಿನ್ ಅಲ್ಲ, 67-68 ಸೀಟ್ಗಳನ್ನ ಮೊದಲ ಬಾರಿ, ತದನಂತರ 62 ಸೀಟ್ಗಳನ್ನ ಪಡ್ಕೊಂಡು ಈಗ ಮತ್ತೆ ಅದೇ ರೀತಿಯಾದಂತಹ ಫೋರ್ಸ್ ಅಲ್ಲಿ ಬರ್ತಾರಾ ಅನ್ನುವಂಥದ್ದು ಹಲವು ಸರ್ವೆಗಳಲ್ಲಿ ಕಾಣಿಸಿಕೊಳ್ತಾ ಇದೆ. ಚರ್ಚೆ ಮಾಡೋಣ. ಆಮ್ ಆದ್ಮಿ ಪಕ್ಷದಿಂದ ಲೋಹಿತ್ ಅವರು ನನ್ನ ಸ್ಟುಡಿಯೋದಲ್ಲಿದ್ದಾರೆ. ಲೋಹಿತ್ ಅವರೇ, ಬಿಜೆಪಿಯವರು ಹೇಳ್ತಾ ಇದ್ದಿದ್ದು ನೀವು ಮಾಡ್ಕೊಂಡಿರುವಂಥದ್ದು, ಯಾವ ಹೋರಾಟವನ್ನ ನೀವು ಮಾಡ್ಕೊಂಡು ಬಂದ್ರಿ ಅದೇ ರೀತಿಯಾದಂತಹ ಆರೋಪಗಳನ್ನು ನೀವು ಹೊತ್ಕೊಳ್ಳೋದು ಬರೋದಾಯ್ತು. ಹಾಗಾಗಿ ಜನ ಆ ವಿಚಾರದಲ್ಲಿ ಆಗಿರಬಹುದು ಅನ್ನುವಂಥ ಲೆಕ್ಕಾಚಾರಗಳಿದೆ. ಏನ್ ಅನ್ಸುತ್ತೆ ನಿಮಗೆ ಆ ಪೊಸಿಷನ್ಗಳಿಂದ ಈ ಪೊಸಿಷನ್ಗಳಿಗೆ ಬರಕ್ಕೆ? ನಂಬರ್ಸ್ಗಳು ಹಾಗೆ ಆಗುತ್ತೆ ಅದರಲ್ಲಿ ನೋಡೋ. ಹೌದು, 55 ತನಕ ನಾವು ಅನ್ಕೊಂಡಿರುವಂಥದ್ದು 55 ಸೀಟ್ಗಳು ಬರ್ಬೋದು ಅಂತ ಹೇಳಿ. 30ನ ಸ್ಟ್ರೈಟ್ ವಿನ್ ಇದೆ, ಯಾವುದೇ ಕಾಂಪಿಟೇಷನ್ಸ್ ಇಲ್ಲ. ಯಾನಗರ, ಗಾಂಧಿನಗರ ಇರ್ಬೋದು, ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಗಳು ಇರ್ಬೋದು, 30ಕ್ಕೆ ಸ್ಟ್ರೈಟ್ ವಿನ್ ಇದೆ. ಇನ್ನು ಮಿಕ್ಕಿದ್ರಲ್ಲಿ ಫೈಟ್ ಇದೆ, ಹೌದು. ಆದ್ರೆ ನಾವು ಸೋಲ್ತಾ, ಆ ಕಮ್ಮಿ ಆಗ್ತಾ ಇರುವಂತದ್ದು ಮತಗಳು ನಮ್ಮ ಮೇಲಾಗಿರುವಂತ ಕೇಸ್ಗಳ ಮೇಲೆ ಅಂತಲ್ಲ, ಬಿಜೆಪಿಯವರು ಚುನಾವಣೆ ನಡೆಸಿರೋ ರೀತಿಯಲ್ಲಿ ಆಗ್ತಾ ಇದ್ದಾರೆ. ಹೇಗೆ ಅಂದ್ರೆ ಎಲೆಕ್ಷನ್ ಕಮಿಷನ್ ಅವ್ರ ಜೋಬರ್ ಇಟ್ಕೊಂಡಿರ್ತಾರೆ, ಪೊಲೀಸರು ನೋಡಿ. ನಾನು ಹೇಳ್ತೀನಿ, ಯಾಕೆಂದ್ರೆ ನಾವು ಕ್ಯಾನ್ವಾಸ್ ಮಾಡುವಂತ ರೀತಿಯಲ್ಲಿ ಹೋದಾಗ ಪೊಲೀಸರನ್ನ ಕರೆಸಿ ಸ್ಟಾಪ್ ಮಾಡಿಸುವಂತದ್ದು, ನಾನು ಕೂಡ ಅದ್ರಲ್ಲಿ ಒಬ್ಬ ವಿಕ್ಟಿಮ್. ಎಸ್, ಐ ಆಮ್ ಆಲ್ಸೋ ದ ವಿಕ್ಟಿಮ್. ಪಾಂಪ್ಲೆಟ್ ಹಚ್ಚಿದಾಗ ಯಾರು ಬಂದಿದ್ದೀರಾ ಒಳಗಡೆ, ಯಾರು ಬಂದಿರಿ, ಯಾರು ನೀವು ಅಂತ ಹೇಳಿ ಕಳಿಸುವಂಥದ್ದು ಇರ್ಬೋದು, ಹಣ ಹಂಚಿಕೆ ಇರ್ಬೋದು. ಹಣ ಹಂಚಿಕೆ ಏನಾದರೂ ನೀವು ಅಡ್ಮಿಟ್ ಮಾಡ್ಕೊಬೇಕಲ್ಲ. ಇವೆಲ್ಲವೂ ಕೂಡ ರಾಜಕಾರಣ. ನೋಡಿ, ಬಿಜೆಪಿಯಲ್ಲಿ ನಾನು ಅರವಿಂದ್ ಕೇಜ್ರಿವಾಲ್ ಅವರು ಕೊಟ್ಟಿರುವಂತ ಎಲ್ಲವನ್ನು ಕೂಡ ಕ್ಯಾರಿ ಮಾಡಿ ಬೇರೆ ಕೊಡ್ತೀವಿ ಅಂತ ಹೇಳಿದ್ರು. ಬೇರೆ ರಾಜ್ಯದಲ್ಲಿ ಯಾಕೆ ಕೊಡ್ತಾ ಇಲ್ಲ? ಒನ್ಲಿ ಟು ವಿನ್, ಅದೇ ಹೇಳ್ತಾರೆ ನಿಮ್ಮ ಸ್ಟ್ರಾಟಜೀಸ್ಗಳು. ನನ್ನ ಮೇಲೆ ಬಂದಿರುವಂತದ್ದು ಹಗರಣದ ಮೇಲೆ ಚುನಾವಣೆ ಕಮ್ಮಿ ಆಗಲ್ಲ, ನಾನು ಕೂಡ ಕೊಡ್ತೀನಿ ಅದನ್ನ ಅನ್ನೋಂಥದ್ದು ಮಾತಿದಾವಲ್ಲ. ಅದು ಬೇರೆ ರಾಜ್ಯದಲ್ಲಿ, ಹರಿಯಾಣದಲ್ಲಿ ಕೊಡಿಯಾಗಿ ಪಕ್ಕದಲ್ಲಿ ಇದೆಯಲ್ಲ, ಬೇರೆ ಕಡೆ ಕೊಡಿ. ಸೊ ನಿಮ್ಮ ಸ್ಟ್ರಾಟಜೀಸ್ಗಳು, ಹಣ ಹಂಚಿಕೆ ಇರ್ಬೋದು, ಪಾಲಿಸೀಸ್ಗಳು ಇರ್ಬೋದು, ಎಲ್ಲವನ್ನೂ ಕೂಡ ಕ್ಯಾರಿ ಮಾಡಕ್ಕೆ, ಅಂದ್ರೆ ನಾನು ಎಲೆಕ್ಷನ್ ಗೆಲ್ಲೇಬೇಕು ಅನ್ನೋಂಥದ್ದು. ಸೋಲ್ಬೇಕು ಅಂತ ಯಾರು ಮಾಡಲ್ಲ. ಅದಕ್ಕಾಗಿ ನಿಂತಿರ್ಬೇಕಂದಾಗ ಹಣವನ್ನು ಖರ್ಚು ಮಾಡ್ತಾರೆ, ಅಧಿಕಾರಿ ಅವರು ಇದಾವೆ. ಸೊ ಹಾಗಾಗಿ ಎಲ್ಲವನ್ನೂ ಕೂಡ ಮಾಡಿದ್ದಾರೆ. ಕಮ್ಮಿ ಆಗಿರ್ಬೋದು, ನಮ್ಗಾಗಲ್ಲ. ಸರ್, ಕಾಂಗ್ರೆಸ್ ಈ ಪರಿಸ್ಥಿತಿ ದೆಹಲಿಯಲ್ಲಿ ಯಾಕೆ ಬಂದು ತಲುಪಿದೆ? ಎಲ್ಲಾ ನಾಯಕರು ಕೂಡ ದೆಹಲಿಯಲ್ಲೇ ವಾಸ್ತವ್ಯವನ್ನು ಹೂಡ್ತಾರೆ, ಅವ್ರೇನು ಬೇರೆ ರಾಜ್ಯಗಳಲ್ಲಿ ಉಳ್ಕೊಳ್ಳೋದಿಲ್ಲ. ಎಲ್ಲ ಅಲ್ಲೇ ಉಳ್ಕೊಳ್ಳುವಂತ ಕಾಂಗ್ರೆಸ್ನ ಲೀಡರ್ಸ್ಗಳಿದ್ದಾಗಲೂ ಕೂಡ ದೆಹಲಿಯಲ್ಲಿ ನಿಮ್ಮ ಪ್ರಭಾವ ಇನ್ನೂ ಏರಕ್ಕೆ ಸಾಧ್ಯ ಆಗ್ತಿಲ್ವಲ್ಲ. ಡಬಲ್ ಡಿಜಿಟ್ ಹೋಗ್ಲಿ, 1-2 ಸಂಖ್ಯೆಯಿಂದ ಮೇಲ್ಗಡೆ ಬರೋಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಎಕ್ಸಿಟ್ ಪೋಲ್ಗಳಲ್ಲಿ ಕಳೆದ ಬಾರಿಯ ಚುನಾವಣೆ, ಅದರ ಚುನಾವಣೆ ಹಿಂದೆ ಕೂಡ ಅದೇ ರೀತಿಯಾಗಿ ಕಾಣಿಸಿಕೊಂಡಿದ್ದು. ಯಾಕೆ, ಏನ್ ಸಮಸ್ಯೆ ಐವನ್ ಸರ್? ಅರುಣ್, ಈಗ ದೆಹಲಿಯಲ್ಲಿರುವಂತಹ ಜನ ಬದಲಾವಣೆ ಬಯಸಿದ್ರು ಕಾಂಗ್ರೆಸ್ ಆಡಳಿತದಿಂದ. ಅದು ಆ ಪಾರ್ಟಿ ಅದನ್ನು ಎಕ್ವೈರ್ ಮಾಡಿತ್ತು. ಆದರೆ ನೀವು ಕೇಳಿದಂಥ ಪ್ರಶ್ನೆ ಏನಿದೆ, ಎಲ್ಲ ಲೀಡರ್ಸ್ಗಳು, ಕಾಂಗ್ರೆಸ್ನ ಲೀಡರ್ಸ್ಗಳು ಡೆಲ್ಲಿಯಲ್ಲಿ ಇರ್ತಾರೆ, ಆದರೆ ಯಾಕೆ ಡೆಲ್ಲಿಯಲ್ಲಿ ಇರೋದಿಲ್ಲ? ಇದು ನಮಗೆ ಮಾತ್ರ ಅಲ್ಲ, ಇದು ಇವನ್ ನೀವು ಬಿಜೆಪಿ ತಗೊಳ್ಳಿ, ಇಡೀ ದೇಶದಲ್ಲಿ ಬಿಜೆಪಿ ಬಂದಿತ್ತು, ಮೋದಿಯವರಲ್ಲೇ ಇತ್ತು. ಆದರೆ ಡೆಲ್ಲಿಗೆ ಬಂದಾಗ ಅವರಿಗೂ ಸಿಕ್ಕಿದ್ದು 3 ಸೀಟು. ಹಾಗಾಗಿ ಇದು ಎಲ್ಲೇ ಒಂದು ಕಡೆ ಜನ ಬದಲಾವಣೆ ಬಯಸಿದ್ರು. ಆದರೆ ಈ ಸಲ ನೀವು ಹೇಳಿದಾಗೆ ಎಕ್ಸಿಟ್ ಪೋಲ್ಗಳು ಅಥವಾ ಚುನಾವಣೋತ್ತರ ಪೋಲ್ಗಳು ಏನೇ ಇದ್ರೂ ಕೂಡ 8 ತಾರೀಕಿನ ಒಳಗೆ ತಾವು ಕಾಯಬೇಕು. ಬಿಜೆಪಿ ಮತ್ತು ಆಪ್ಗೆ ಎರಡಕ್ಕೂ ಇವತ್ತು ಆಂಟಿ ಇನ್ಕಂಬೆನ್ಸಿ ಇದೆ. ಹಾಗಾಗಿ ಕಾಂಗ್ರೆಸ್ ದಿಸ್ ಟೈಮ್ ನಾವು ಏನು ಡಿಸೈಡ್ ಮಾಡಿದ್ದೇವೆ, ಇವನ್ ನಗರ ಪಾಲಿಕೆ ಚುನಾವಣೆಯಲ್ಲಿಯೂ ನಾವು ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡಿದ್ದೀವಿ, ಈ ಸಲವೂ ಮಾಡಿದ್ದೇವೆ. ಯಾಕಿದೆ, ಅದು ಸ್ಥಳೀಯವಾಗಿರ್ತಕ್ಕಂಥ ಒಂದು ಅಡ್ಜಸ್ಟ್ಮೆಂಟು. ಹಾಗಾಗಿ ಈ ಚುನಾವಣೆಯಲ್ಲಿ ಕೂಡ ನಮಗೆ ಇರುವಂಥದ್ದು, ನನಗೆ ಇವತ್ತು ಎಷ್ಟೇ ಎಕ್ಸಿಟ್ ಪೋಲ್ಗಳು ಬಂದರೂ ಕೂಡ ಅಥವಾ ಚುನಾವಣೋತ್ತರ ಪೋಲ್ಗಳು ಬಂದರೂ ಕೂಡ ನನಗೆ ಅನಿಸುತ್ತೆ 8 ತಾರೀಕು ಇಸ್ ದ ಬೆಸ್ಟ್ ವೇ ಟು ಗೆಟ್ ದ ರಿಸಲ್ಟ್. ಬಿಜೆಪಿ ಅಂತೂ ಖಂಡಿತ ಅಧಿಕಾರಕ್ಕೆ ಡೆಲ್ಲಿಯಲ್ಲಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ಎಲ್ಲ ಪ್ರಯತ್ನ ಮಾಡಿದ್ದಾರೆ. ಈಗ ಅವರು ಪೊಲೀಸ್ಗಳನ್ನು ಉಪಯೋಗ ಮಾಡಿದ್ದಾರೆ, ಇಂಡಿಪೆಂಡೆಂಟ್ ಏಜೆನ್ಸಿಗಳನ್ನ, ಸರ್ಕಾರದ ಯಂತ್ರವನ್ನು ಉಪಯೋಗ ಮಾಡಿದ್ದಾರೆ, ಇದೆಲ್ಲವನ್ನ ಮಾಡಿದ್ದಾರೆ. ಇನ್ ಸ್ಪೈಟ್ ಆಫ್ ದಿಸ್ ಜನರಿಗೆ ಅವರು ಅದನ್ನು ಬಯಸ್ತಾರೆ. ಹಾಗಾಗಿ ಆ ಪಾರ್ಟಿಯವರು ಡೆಲ್ಲಿಯಲ್ಲಿ ಇರಬಹುದು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಇರಬಹುದು, ಅಥವಾ ಬೇರೆ ರಾಜ್ಯಗಳಿರಬಹುದು. ಕಾಂಗ್ರೆಸ್ ಇವತ್ತು ಏನಾದರೂ ಜನರಿಗೆ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ರೆ ಅದು ಹೇಳಿದ್ದು ಮಾತ್ರ ಅಲ್ಲ, ಅದು ಜಾರಿಗೆ ತಂದಿದೆ.
Okay. ಹಾಗಾಗಿ ಹಾಗಿದ್ದಾಗ ನಮ್ಮ ನನ್ನೊಂದು ಯೋಜನೆಗಳು ಕೂಡ ಪ್ರಶ್ನೆ ಜನರಿಗೆ ಬರುತ್ತಿದ್ರಲ್ಲ ಗೊತ್ತಿದೆ. ಐವನ್ ಸರ್, ಖಂಡಿತವಾಗಿ ಕಾಂಗ್ರೆಸ್ ಜನರು ನಮ್ಮ ಮೇಲೆ ಭರವಸೆ ಇಟ್ಟುಕೊಳ್ತಾರೆ. ಕಾಂಗ್ರೆಸ್ ತುಂಬಾ ಅಂತ ಒಂದು ಡಿಪೆಂಡೆನ್ಸಿ ವಿಶ್ವಾಸ ನನಗಿದೆ. ಆಗುವಂತದ್ದು ಕಾಂಗ್ರೆಸ್ ತುಂಬಾ ಡಿಪೆಂಡೆನ್ಸಿ ಆಗುವಂಥದ್ದು ಮುಸ್ಲಿಂ ವೋಟ್ಸ್ಗಳ ಮೇಲೆ. ಹಾಗಾಗಿ ಆ ವಿಚಾರದಲ್ಲಿ ನೋ ಡೌಟ್, ಅದರಲ್ಲಿ ಯಾವ ಮುಲಾಜು ಇಲ್ಲ ಅಂತ ಕಾಣಿಸುತ್ತೆ. ಹಲವು ನಾಯಕರುಗಳು ಆ ವೋಟ್ಗಳನ್ನು ಹಿಡಿದಿಟ್ಕೊಳ್ಳೋಕೆ ಹೇಳಿಕೆಗಳನ್ನು ಕೊಡೋದ್ರ ಆಧಾರದ ಮೇಲೆ ಸ್ಪಷ್ಟವಾಗಿ ಚಿತ್ರಣ ಕಾಣಿಸುತ್ತೆ. ಅಷ್ಟೆಲ್ಲ ಮಾಡಿದರೂ ಕೂಡ ದೆಹಲಿಯಲ್ಲಿ ಮುಸ್ಲಿಂ ವೋಟ್ಸ್ಗಳೇ ಕಾಂಗ್ರೆಸ್ನ ಕೈ ಹಿಡಿಯೋದಿಲ್ಲ, ನಿಮ್ಮ ಜೊತೆಗೆ ನಿಂತ್ಕೊಳ್ಳೋದಿಲ್ಲ. ಯಾಕೆ? ಅಲ್ಲಿ ನಿಮ್ಮ ವಿಶ್ವಾಸ ಇಲ್ವಾ? ಬೇರೆ ಕಡೆಗೆ ಮುಸ್ಲಿಂ ವೋಟ್ಸ್ಗಳು ಕಾಂಗ್ರೆಸ್ ಅನ್ನುವಂಥದ್ದು ದೆಹಲಿಯಲ್ಲಿ ಯಾಕೆ ಅನ್ನೋದಿಲ್ಲ? ಅರುಣ್, ಯಾರು ಮುಸ್ಲಿಮು, ಕ್ರಿಶ್ಚಿಯನ್ಸು, ಹಿಂದೂ ಅದು ಪ್ರಶ್ನೆ ಅಲ್ಲ. ಯಾರಿಗೆ ಕಾಂಗ್ರೆಸ್ ಸಿದ್ಧಾಂತದ ಮೇಲೆ ನಂಬಿಕೆ ಇದೆ ಮತ್ತು ಕಾಂಗ್ರೆಸ್ ತತ್ವ ಸಿದ್ಧಾಂತ ಕಾಂಗ್ರೆಸ್ ಅವರು ಏನು ಹೇಳಿದ್ದಾರೆ ಮಾಡಿ ತೋರಿಸಿದ್ದಾರೆ. ಪ್ರಾಕ್ಟಿಕಲ್ ಆಗಿ ಮಾಡಿದಾರಾ? ನಾವು ಜಾರಿಗೆ ತಂದಿದ್ದೇವೆ, ಅದನ್ನು implement ಮಾಡಿದ್ದೇವೆ, ಜನರಿಗೆ ಮುಟ್ಟಿಸಿದ್ದೇವೆ. ಅಲ್ಲ, ಪ್ರಾಕ್ಟಿಕಲ್ ಆಗಿ ಮಾತಾಡೋಣ. ಪ್ರಾಕ್ಟಿಕಲ್ ಆಗಿ ಮಾತಾಡೋಣ. ನಿಮಗೂ ಗೊತ್ತಿದೆ, ನಿಮ್ಮ ಮಂಗಳೂರು ಅಲ್ಲಲ್ಲ ಮಂಗಳೂರು ಭಾಗದಲ್ಲಿ, ದಕ್ಷಿಣ ಕನ್ನಡದಲ್ಲಿ ಯಾವ ಆಧಾರದ ಮೇಲೆ ವೋಟಿಂಗ್ ನಡೆಯುತ್ತೆ ಅಂತ ನಿಮಗೆ ಗೊತ್ತಿಲ್ವಾ? ಯಾವ ಆಧಾರದ ಮೇಲೆ ನಡೆಯುತ್ತೆ ಸರ್? ಅಲ್ಲಿ ಸೈದ್ಧಾಂತಿಕ ನಿಲುವುಗಳ ವಿಚಾರದಲ್ಲಿ ಹಿಂದೂ ಮುಸ್ಲಿಂ ಅಂತ ವೋಟ್ಗಳಾಗೋದಿಲ್ವಾ? ದೆಹಲಿಯಲ್ಲಿ ಇನ್ನೇನು ವಿಚಾರಗಳಾಗುತ್ತೆ? ಈ 2 ಟರ್ಮ್ಗಳಲ್ಲಿ ಮಾತ್ರ ಅದಾಗಿಲ್ಲ. ಅಲ್ಲಿ ಎಲ್ಲವನ್ನ ಮೀರಿ ವೋಟ್ಗಳನ್ನ ಹಾಕಿರೋದು ಕಾಣಿಸಿಕೊಂಡಿತ್ತು 2015 ಮತ್ತು 2020ರಲ್ಲಿ. ಬಿಜೆಪಿಯವರಿಗೆ ಹಿಂದೂ ಮುಸ್ಲಿಂ ಅಂತ ಮಾಡಿದ್ರೇನೆ ಅವರಿಗೆ ಲಾಭ ಇದೆ ಅಂತ ಗೊತ್ತಿದೆ. ಪ್ರಕಾಶ್ ಅವರು ಒಪ್ಪಿಕೊಳ್ತಾರೆ. ಬಿಜೆಪಿ ಅವರ ತತ್ವ ಸಿದ್ಧಾಂತ ಏನು? ಜನಪರ ಕೆಲಸ ಮಾಡಬೇಕಾಗಿಲ್ಲ, ಅವ್ರು ಹಿಂದೂ ಅಂತಾರೆ, ನೀವು ಮುಸ್ಲಿಂ ಅಂತೀರಾ. ಅವರಿಗೆ ಒಟ್ರಾಸಿ ಜಾತಿ ಧರ್ಮದ ಆಧಾರದಲ್ಲಿ ಅವರು ಈ ದೇಶದಲ್ಲಿ ಚುನಾವಣೆಯನ್ನು ಗೆದ್ದಿರ್ತಕ್ಕಂಥದ್ದು. ನನ್ನ ಪ್ರಶ್ನೆ ಅಲ್ಲ, ಅದು ಬೇರೆ ಕಡೆಗೆ ಹೋಗ್ತಾ ಇದೆ. ಒಂದ್ ನಿಮಿಷ ಪ್ರಕಾಶ್, ನನ್ನ ಪ್ರಶ್ನೆ ಅದಲ್ಲ ಐವನ್ ಸರ್. ನನ್ನ ಪ್ರಶ್ನೆ ಇರೋದಿಷ್ಟೇ, ಅಲ್ಲಿರುವಂತ ದೆಹಲಿಯಲ್ಲಿರುವಂತ ಮುಸ್ಲಿಮರು ಕಾಂಗ್ರೆಸ್ನ ನಂಬುವಂತ ಸ್ಥಿತಿಯಲ್ಲಿ ಸದ್ಯಕ್ಕೆ ಯಾಕೆ ಕಾಣಿಸ್ತಾ ಇಲ್ಲ? ಅವರು ಆಮ್ ಆದ್ಮಿ ಪಕ್ಷ ಕಡೆಗೆ ತಿರುಗ್ತಾ ಇದ್ದಾರೆ. ಇದು ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ನ ಅಲ್ಟರ್ನೇಟಿವ್ ಪಕ್ಷ ಏನಾದ್ರೂ ಇದೆ ಅನ್ನುವಂಥದ್ದಾದ್ರೆ ನಿಮ್ ಜೊತೆಗೆ ಮುಸ್ಲಿಮರು ನಿಂತ್ಕೊಳ್ಳೋದಿಲ್ಲ ಅನ್ನೋದಕ್ಕೆ ಒಂದು ಪ್ರತ್ಯಕ್ಷ ಸಾಕ್ಷಿ ಅನ್ನೋದನ್ನ ನಾನು ಹೇಳ್ತಾ ಇರೋದು. ಮುಸ್ಲಿಮು ಕ್ರಿಶ್ಚಿಯನ್ಸ್ ಅಂತ ಇಲ್ಲ ಅರುಣ್, ನೀವು ಅದನ್ನು ಹೇಳ್ಬೋದು. ಆದರೆ ಕರ್ನಾಟಕದಲ್ಲಿ ಬರೀ 16-17% ಇತ್ತು. 140-138 ಸೀಟು ಕರ್ನಾಟಕದಲ್ಲಿ ಬರಲಿಲ್ವಾ? ಅದು ಬರೀ ಅಲ್ಪಸಂಖ್ಯಾತರಂತ ಅಲ್ಲ, ಎಲ್ಲ ಕಡೆ ಅಲ್ಲಿ ಸ್ಥಳೀಯ ನಾಯಕತ್ವ ಕೂಡ ಅದು ಒಂದು ಕಡೆ ನಿರ್ದೇಶನವನ್ನು ಕೊಡ್ತದೆ. ಲೋಕಲ್ ಲೀಡರ್ಶಿಪ್ ಅಂಡ್ ಲೋಕಲ್ ಇಶ್ಯೂಸ್ ಆಲ್ಸೋ ಆಗ್ತದೆ. ಹಾಗಾಗಿ ಅದನ್ನು ಕೈ ಬಿಟ್ಟರು, ಕೈ ಹಿಡ್ತಿದ್ರೆ ಅದಿಲ್ಲ. ಸುಧೀಂದ್ರ ಅವರೇ, ಯಾಕೆ ಈ ಪರಿಸ್ಥಿತಿ ದೆಹಲಿಯಲ್ಲಿ ತಂದುಕೊಂಡಿದ್ದೀರಾ? ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದ್ದು ಶೀಲಾ ದೀಕ್ಷಿತ್ ಅವರಿದ್ದಂಥ ಸಂದರ್ಭದಲ್ಲಿ. ಸುಷ್ಮಾ ಸ್ವರಾಜ್ ಅವರು ದೊಡ್ಡ ಹೋರಾಟವನ್ನು ಮಾಡ್ತಾ ಇದ್ದಾಗಲೂ ಕೂಡ ಅವರಿಗೆ ಆ ಹಿಡಿತವನ್ನು ಹಿಡ್ಕೊಳ್ಳೋಕ್ಕಾಗಲಿಲ್ಲ. ಅದರ ಮಧ್ಯದಲ್ಲೂ ಕೂಡ ಕಾಂಗ್ರೆಸ್ ಬಲವಾಗಿ ಹ್ಯಾಟ್ರಿಕ್ ಗೆಲುವನ್ನು ಹಿಡ್ಕೊಂಡು ಬಂದಿದ್ದಂಥ ದೆಹಲಿಯನ್ನ 1 ಸೀಟು ಗೆಲ್ಲುವಂಥ ಪರಿಸ್ಥಿತಿಗೆ ಒದ್ದಾಡ್ತಾ ಇರುವಂಥ ಪರಿಸ್ಥಿತಿಗೆ ದೆಹಲಿ ಇಷ್ಟೊಂದು ಹೀನಾಯ ಪರಿಸ್ಥಿತಿಗೆ ಯಾಕೆ ಬಂತು ದೆಹಲಿಯಲ್ಲಿ ಅಂತ ನೋಡಿ, ನಾನು ಒಂದು ಮಾತನ್ನು ಭಾಳ ಸ್ಪಷ್ಟಪಡಿಸ್ತೀನಿ. ಏನು ಎಕ್ಸಿಟ್ ಪೋಲ್ ಇದೆ, ಈ ಲಾಸ್ಟ್ ಕಳೆದ 4-5 ಚುನಾವಣೆ ಇನ್ಕ್ಲೂಡಿಂಗ್ ಪಾರ್ಲಿಮೆಂಟ್ ಎಲೆಕ್ಷನ್ ಅಂತ ತಗೊಂಡ್ರೆ ಯಾವುದನ್ನು ನಾವು ನಂಬತಕ್ಕಂಥದ್ದು ಯಾವುದೂ ಅಷ್ಟು ನಿಖರ ಅಂತಕ್ಕಂಥದ್ದಾಗಲಿ ಫುಲ್ಲು 100% ಶಾಟ್. ಇವತ್ತೇ ಆಗಲಿ ಆಮ್ ಆದ್ಮಿ ಪಾರ್ಟಿಗೆ ಲೀಸ್ಟ್ 18, BJPಗೆ ಲೀಸ್ಟ್ 18 ತೋರಿಸ್ತಾ ಇದ್ದಾರೆ, ಒಬ್ಬರು 60 ತೋರಿಸ್ತಾ ಇದ್ದಾರೆ. ಸೊ ಅದನ್ನು ನೀವು ಒಂದು ಪ್ಯಾರಾಮೀಟರ್ ಅಂತ ತಗೊಳ್ಳೋಕ್ಕೆ ಅದು ಇಲ್ಲ. ಮತ್ತು ಹಿಸ್ಟ್ರಿ ಆಲ್ಸೋ ಡಸಂಟ್ ಸಜೆಸ್ಟ್ ಈ ಹಿಂದೆ ಹೋಗ್ತಿರ್ತಕ್ಕಂಥ ಯಾವುದೇ ಒಂದು ಚುನಾವಣೆಯಲ್ಲಿ ಇದಿಲ್ಲ. ಸೊ ಎಕ್ಸಿಟ್ ಪೋಲ್ಸ್ ಒಂದು ಸರಿ ಇರಲಿ, ಆಯಿತು, ಬಂದಿದೆ, ವಿತ್ ಡ್ಯೂ ರೆಸ್ಪೆಕ್ಟ್ಸ್ ಟು ಇಟ್. ಅದು ರಿಸಲ್ಟ್ ಏನು ಬಂದಿದೆ. ಈಗ ಕಾಂಗ್ರೆಸ್ ಪಕ್ಷ ತನ್ನ ವರ್ಸ್ಟ್ ಎವರ್ ಪರ್ಫಾರ್ಮೆನ್ಸು ಹೌದು ಒಪ್ಕೋತೀನಿ. ಹಿಂದೆ 2020 ಏನು ಎಲೆಕ್ಷನ್ನಲ್ಲಿ ನಮ್ಮ ವೋಟ್ ಶೇರು ಬಂದು 4.2% ಬಿದ್ದು. 2015 ಅಷ್ಟೇ. ನೆಕ್ಸ್ಟ್ ಅಲ್ಲ 20 ಲಾಸ್ಟ್ 2 ಎಲೆಕ್ಷನ್ಸ್ ನಾನು ಇದು ಮಾಡ್ತಾ ಇದ್ದೀನಿ. ಅದೇ 2024ಅಲ್ಲಿ ನಾವು ಇದನ್ನು ತಗೊಂಡಾಗ, ಏನು ಪಾರ್ಲಿಮೆಂಟ್ ಎಲೆಕ್ಷನ್ನು ತಗೊಂಡಾಗ ಯಾವ ಥರ ಡೆಲ್ಲಿ ಅದ್ರ ಹಿಂದಿನ ಪಾರ್ಲಿಮೆಂಟ್ ಎಲೆಕ್ಷನಲ್ಲೂ ಕಾಂಗ್ರೆಸ್ ಹೀನಾಯವಾಗಿದ್ದರು ಸಹಿತ ಕಾಂಗ್ರೆಸ್ಗೆ 19% ವೋಟ್ ಶೇರ್ ಆಗಿತ್ತು. 3 ಕ್ಷೇತ್ರ, ಚಾಂದ್ನಿ ಚೌಕ್, ನಾರ್ತ್ ಈಸ್ಟ್ ಡೆಲ್ಲಿ, ನಾರ್ತ್ ವೆಸ್ಟ್ ಡೆಲ್ಲಿಲಿ ಸೆಕೆಂಡ್ ಹೈಯೆಸ್ಟ್, ಅಂದರೆ ವಿನ್ನರ್ಗೆ ರನ್ನರ್ ಅಪ್ ಅಂತ ಏನು ಹೇಳ್ತೀವಿ ಅದನ್ನ ಕಾಂಗ್ರೆಸ್ ಕ್ಯಾಂಡಿಡೇಟ್. ಸಾರಿ ಟು ಡ್ಯೂ ರೆಸ್ಪೆಕ್ಟ್, ಡೋಂಟ್ ಕಂಪೇರ್ ಪಾರ್ಲಿಮೆಂಟ್ ಎಲೆಕ್ಷನ್ಗೂ ಮತ್ತೆ ಅಲ್ಲ ಒಂದು ನಿಮಿಷ ನಾನು ಬಂದ್ಬಿಡ್ತೀನಿ. ಯಾಕೆ ಅಂತ ಹೇಳ್ಬಿಟ್ಟು ಆಗ ನೋಡುವಂತ ಯೋಚನೆ ಥಾಟ್ಗಳು ಬೇರೆ. ಒಂದು ನಿಮಿಷ ನಾನು ಯಾಕೆ ಹೇಳ್ತಾ ಇದ್ದೀನಿ, ಅವರ್ ಶೇರ್ ಹ್ಯಾಸ್ ಕನ್ಸಿಡರಬ್ಲಿ ಇನ್ಕ್ರೀಸ್ಡ್ ಅನ್ನೋದಕ್ಕೆ ಒಂದು ಮಾತು. ಇನ್ನೊಂದು, ನಾನು ಈ ಸಲ ಡೆಲ್ಲಿನಲ್ಲಿದ್ದೆ, ಆಯಿತಾ. ಈ ಡೆಲ್ಲಿಲಿ ನೀವು ಇದನ್ನು ಮಾಡಿ ನೋಡಿದ್ರೆ, ಬೈಫರ್ಕೇಟ್ ಮಾಡಿದ್ರೆ, ಹೌದು ನಾನೇನು ವಿ ವಿಲ್ ಡು ವಂಡರ್ ಅಂತ ಮಾತು ಹೇಳ್ತಾ ಇಲ್ಲ. ಆದರೆ ಈ 8ನೇ ತಾರೀಕು ಕಾಂಗ್ರೆಸ್
ವಿಲ್ ಬಿ ಎ ಸಿಗ್ನಿಫಿಕೆಂಟ್ ಫೋರ್ಸ್ ಇನ್ ಡೆಲ್ಲಿ ಅಂತ ಅಷ್ಟು ಹೇಳಬಲ್ಲೆ. ಯಾವ ಆಧಾರದ ಮೇಲೆ ಹೇಳ್ತೇನೆ ನಾನು ಸುಮ್ನೆ ಹೇಳ್ತಾ ಇಲ್ಲ. ನೋಡಿ, ನಾರ್ತ್ ಡೆಲ್ಲಿ ನಾನು ತುಂಬಾ ಕರೆಕ್ಟ್ ಆಗಿ ಇದು ಮಾಡ್ಕೊಂಡು ನಾರ್ತ್ ಡೆಲ್ಲಿಲಿ ನಾನು ನಿಮಗೆ ಇದರದ್ದು ಕ್ಷೇತ್ರಗಳು ಹೇಳಬಲ್ಲೆ. ಆದರ್ಶ್ ನಗರ್ ಇರ್ಬೋದು, ಆಯ್ತಾ, ಬುರಾರಿ ಇರ್ಬೋದು, ನರೇಲಾ, ತಿಮ್ಮಪ್ಪ, ಇಲ್ಲೆಲ್ಲ ಖಂಡಿತ ನಮಗೆ ಬಹಳ ಚೆನ್ನಾಗಿದೆ. ಆಮೇಲೆ ನ್ಯೂ ಡೆಲ್ಲಿನಲ್ಲಿ ಒಂದು 3-4 ಏರಿಯಾ, ಮೋತಿ ನಗರ್, ಪಟೇಲ್ ನಗರ್, ಈ ತರ ಒಂದು 4-5 ಏರಿಯಾನಲ್ಲಿ ಒಂದು ಬೇರೆ ಕಡೆ ಇರೋದು ಬಿಟ್ರೆ ಅಲ್ಲೂ ಕೂಡ ಚಾಂದಿನಿ ಚೌಕ್, ಕಸ್ತೂರ್ಬಾ ನಗರ್, ಇವೆರಡೂ ಜಾಗದಲ್ಲಿ ಖಂಡಿತ ಗೆಲ್ತೀವಿ. ನ್ಯೂ ಡೆಲ್ಲಿ, ವೆಸ್ಟ್ ಡೆಲ್ಲಿಲಿ ಒಂದು 4, ಆಮೇಲೆ ಈ ಸೌತ್ ಡೆಲ್ಲಿ ಏನು SC ಡಾಮಿನೇಟ್ ಛತ್ರಪುರ್, ದಿಯೋಲಿ, ಅಂಬೇಡ್ಕರ್ ನಗರ್ 3 ಕೂಡ ನಾವು ಗೆಲ್ತೀವಿ. ರವಿಕುಮಾರ್ ಅವರೇ, ಕೆಲವು ಕ್ಷೇತ್ರಗಳನ್ನ ಕಾಂಗ್ರೆಸ್ನ ನಾಯಕರುಗಳು ಹೇಳ್ತಾ ಇದ್ರು, ಈ ಕ್ಷೇತ್ರಗಳನ್ನ ನಾವು ಗೆಲ್ತೀವಿ ಅಂತ ಹೇಳಿ. ಆ ಕ್ಷೇತ್ರಗಳ ಬಗ್ಗೆ ನನಗೂ ಒಂಚೂರು ಅಲ್ಪ ಸ್ವಲ್ಪ ಇದೆ. ಅಲ್ಲಿರುವಂಥ ಮುಸ್ಲಿಂ ವೋಟ್ಸ್ಗಳು ನಿಮಗೆ ಕೈ ಕೊಟ್ಟು ಕಾಂಗ್ರೆಸ್ ಕಡೆಗೆ ಅವ್ರು ಹೇಳಿರೋ ರೀತಿಯಲ್ಲಿ ಲೋಕಸಭೆಯಲ್ಲಿ ಹೋದಂಥ ಪರ್ಸೆಂಟೇಜ್ ಏನಾದರೂ ಆ ಕಡೆಗೆ ಹೋಗ್ಬಿಟ್ರೆ ವಿಲ್ ಲೂಸ್ ಡೆಫಿನೆಟ್ಲಿ ಅಂತ ಅನಿಸುತ್ತೆ. ಅವರ ಕಾಂಗ್ರೆಸ್ನ ಲೆಕ್ಕಾಚಾರದ ಪ್ರಕಾರ ಹೇಳ್ತಾ ಇದ್ದೀನಿ. ಓಕೆ ಸರ್, ನಮ್ಮ ಅರುಣ್ ಅವರೇ, ನನ್ನ ಒಂದು ಈ 15 ದಿನದ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ. ಕೆಲವೊಂದು ಕ್ಷೇತ್ರಗಳಲ್ಲಿ ಸಲೀಂಪುರು, ರಜೌರಿ ಗಾರ್ಡನ್ನು, ನಾರ್ತ್ ಈಸ್ಟ್ ಡೆಲ್ಲಿ, ಶಾರದಾ, ಸೈಂಬಾಗು, ಇಲ್ಲೆಲ್ಲ ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ. ಆ ಒಂದು ಕ್ಷೇತ್ರಗಳಲ್ಲಿ ಮತ್ತೆ ನ್ಯೂ ಡೆಲ್ಲಿ ಕ್ಷೇತ್ರದಲ್ಲೂ ಇವತ್ತು ಬೆಳಗ್ಗೆಯಿಂದ ನಾನು ಕೆಲವೊಂದು ಬೂತ್ಗಳಲ್ಲಿ ಓಡಾಡ್ತಾ ಇದ್ದೀನಿ. ಅನ್ಫಾರ್ಚುನೇಟ್ಲಿ ಇದು ನಿಜ, ನಾನು ಯಾವುದೋ ಒಂದು ಕಟ್ಟಕತೆ ಹೇಳ್ತಾ ಇಲ್ಲ. ತುಂಬಾ ಜನ ಅಲ್ಪಸಂಖ್ಯಾತರದ ಮತಗಳನ್ನೇ ತೆಗೆದುಹಾಕ್ಬಿಟ್ಟಿದ್ದಾರೆ. MP ಎಲೆಕ್ಷನ್ನಲ್ಲಿ ಯಾರು ಎಲೆಕ್ಷನ್ ವೋಟ್ ಹಾಕಿದ್ದಾರೆ ಅಂಥವ್ರಿಗೆ ಇವತ್ತು ವೋಟ್ ಇಲ್ಲ. ಇವತ್ತು ನಾನು ಒಂದು ಬೂತಲ್ಲಿದ್ದೆ, ಬೂತ್ ನಂಬರ್ 60ಅಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾಗ ಒಂದು ಫ್ಯಾಮಿಲಿ ಬಂತು, ಗಂಡನ ವೋಟ್ ಇದೆ, ಹೆಂಡತಿ ವೋಟ್ ಇಲ್ಲ. ಮತ್ತೆ ಹಾಗೆ ಒಂದು ಏನಂತಾರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಕಾರಲ್ಲಿ ಬಂದು ಅವರು ಮತ್ತು ಅವರು ಸರ್ವೆಂಟ್ಸ್ ಬಂದಿದ್ದಾರೆ, ಎಂಟೈರ್ ಮನೆಯದು ಓಟೇ ಇಲ್ಲ. ಅವ್ರು ಹೇಳ್ತಾರೆ ಮೊನ್ನೆ MP ಎಲೆಕ್ಷನಲ್ಲಿ ವೋಟ್ ಹಾಕಿದೀವಿ, ಇವಾಗ ಯಾಕಿಲ್ಲ ನಮ್ದು, ಹುಡುಕಿ ಅಂತ ಕೇಳ್ತಾ ಇದ್ದಾರೆ. ಎಲ್ಲಿ ಹುಡ್ಕೋದು, ನಾವು ವೋಟರ್ಸ್ ಲಿಸ್ಟಲ್ಲೇ ಇಲ್ಲ. ಈ ಒಂದು ಕುತಂತ್ರವನ್ನ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ, ಬೇಕಂತ ಮಾಡಿದ್ದಾರೆ, ಬೇಕಂತ ಮಾಡಿಲ್ಲ ಅಂತ ನಾನು ಆರೋಪ ಮಾಡಕ್ ಹೋಗಲ್ಲ. ಕಂಡು ಬಂದಿದ್ದು ಕರ್ನಾಟಕದಲ್ಲೂ ಕೂಡ ಇಂಥ ಕೇಸ್ಗಳು ಎಲ್ಲರನ್ನೂ ಕೂಡ ಲಿಸ್ಟ್ ಇಂದ ತೆಗೆದಾಕ್ಬಿಟ್ಟಿದ್ದಾರೆ. ಪರ್ಟಿಕ್ಯುಲರ್ ಆಗಿ ಹುಡುಕ್ಬಿಟ್ಟು ಇಂಥವ್ರು ಇದಕ್ಕೆ ಹಾಕ್ತಾರೆ ವೋಟು, ಹಾಗಾಗಿ ಅವ್ರನ್ನೇ ತೆಗೆದಾಕ್ಬಿಟ್ಟಿದೀವಿ ಅನ್ನೋದು ಒಂದು ಅವಕಾಶ ಕೊಟ್ಟರೆ ನಾನು ಮಾತು ಮುಗಿಸ್ತೀನಿ. ಈ ಎಲೆಕ್ಷನ್ ಮುಂಚೆ ನಾವು ಬೂತ್ ಮಾರ್ಕಿಂಗ್ ಅಂತ ಪ್ರತಿ ಮನೆಗೂ ಪ್ರತಿ ಬೂತ್ ಅಲ್ಲೂ ಹೋಗಿ ವೋಟರ್ಸ್ ಲಿಸ್ಟ್ ಕೊಂಡು ಲೇಟೆಸ್ಟ್ ವೋಟರ್ಸ್ ಲಿಸ್ಟ್ ಇಟ್ಕೊಂಡು ನಾವು ಮಾರ್ಕ್ ಮಾಡಿದಾಗ ನಮಗ್ ಕಂಡು ಬಂದಿದ್ದು ಒಂದೊಂದು ಬೂತ್ ಅಲ್ಲಿ ಕನಿಷ್ಠ ಪಕ್ಷ 20 ರಿಂದ 50 ವೋಟ್ಗಳನ್ನ ಡಿಲೀಟ್ ಮಾಡಿದ್ದಾರೆ. ಇದು ನಾನು ಖುದ್ದಾಗಿ ಇನ್ವಾಲ್ವ್ ಆಗಿದ್ದಂತ ಎಕ್ಸರ್ಸೈಸು. ಈ ಬೂತ್ ಮಾರ್ಕಿಂಗ್ ಎಕ್ಸರ್ಸೈಸ್ ನಾವು ಮಾಡಿದ್ವಿ. ಯಾಕಂದ್ರೆ ಮಹಾರಾಷ್ಟ್ರದ ಆದಂತ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಈ ಸರಿ ನಾವು ಆಮ್ ಆದ್ಮಿ ಪಾರ್ಟಿಯಿಂದ ಎಚ್ಚೆತ್ಕೋಬೇಕು, ಇದನ್ನು ಮುಂದೆ ಅದೇ ತರ ನಡೆಯಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾವು ಮಾಡಿದಾಗ ಇದು ಕಂಡು ಬಂದಿದೆ. ಇದನ್ನ ಎಲೆಕ್ಷನ್ ಕಮಿಷನ್ಗೆ ನಾವು ಬರ್ದಿದ್ದೀವಿ, ತುಂಬಾ ಕಡೆ ಇದು ಮಾಡಿದೀವಿ. ಡೆತ್ ಆಗಿರೋ ವೋಟ್ಗಳು ಇನ್ನ ಇದೆ, ಇರೋರ್ದು ವೋಟ್ ಇಲ್ಲ. ಈ ತರ ಒಂದು ಪರಿಸ್ಥಿತಿನ ನಾವು ಕಂಡು ಬಂದಿದ್ದೀವಿ. ಈ ತಂತ್ರಗಾರಿಕೆನ ಅವರು ಅಳವಡಿಸಿದ್ದಾರೆ. ಇದರಿಂದ ಅವ್ರಿಗೆ ನಂಬಿಕೆ ಇರ್ಬೋದೇನೋ ಒಂದು. ಎರಡನೇದು ಇನ್ನೊಂದು ಉದಾಹರಣೆ, ಇವತ್ತು ಕಂಡು ಬಂದ ಉದಾಹರಣೆ ನಾನು ಹೇಳ್ತಾ ಇದ್ದೀನಿ. ತುಂಬಾ ಬೂತ್ಗಳಲ್ಲಿ ನೋಡಿದೆ, ಆಮ್ ಆದ್ಮಿ ಪಾರ್ಟಿ ಟೇಬಲ್ಗಳಲ್ಲಿ ಜನಗಳು ಕಿಕ್ಕಿರ್ದಿದ್ರು, ಬಿಜೆಪಿ ಇದ್ದಂತ ಟೇಬಲ್ಗಳಲ್ಲಿ ಜನನೇ ಇರ್ಲಿಲ್ಲ, ಖಾಲಿ ಕೂತಿದ್ರು. ಇದೇ ಹೇಳ್ತಾ ಇದೆ, ಇದೇ ಒಂದು ನಿದರ್ಶನ, ನನ್ನ ಒಂದು ಕಣ್ಣಾರೆ ನೋಡಿದ ಒಂದು ನಿದರ್ಶನ. ಜನಗಳು ಆಮ್ ಆದ್ಮಿ ಪಾರ್ಟಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸರ್, ಈಗ ನಾನು ಏನು ಹೇಳ್ತೇನೆ ಅರುಣ್, ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಉತ್ತಮ ಸಾಧನೆಯನ್ನ ಡೆಲ್ಲಿಯಲ್ಲಿ ಮಾಡ್ತದೆ. ಮತ್ತೆ ಕಾಂಗ್ರೆಸ್ನವರು ಇವತ್ತು ಏನು ನಾವು ಜನರಿಗೆ ಆಶ್ವಾಸನೆ ಕೊಟ್ಟಿದ್ದೇವೆ, ಚುನಾವಣೆ ಸಂದರ್ಭದಲ್ಲಿ ನಮ್ಮದೇ ಆದಂಥ ರೀತಿಯಲ್ಲಿ ಬೇರೆ ರಾಜ್ಯಗಳಲ್ಲಿ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದೇವೆ. ಹಾಗಾಗಿ ಜನತೆ ನಮ್ಮ ಮೇಲೆ ಭರವಸೆ ಇಟ್ಟುಕೊಳ್ತಾರೆ. 8 ತಾರೀಕಿಗೆ ಏನು ಕೌಂಟಿಂಗ್ ನಡೀತದೆ, ಅದರಲ್ಲಿ ಕಾಂಗ್ರೆಸ್ಸಿನ ಏನು ಸಾಧನೆ ಇದೆ ಅದು ಮಾಡಿಯೇ ಮಾಡ್ತೇವೆ. ಮತ್ತು ಬಿಜೆಪಿ ಮತ್ತು ಆ ಪಾರ್ಟಿಯವರು ಏನು ಇವತ್ತು ಪೋಲಿಂಗ್ ಇದರಲ್ಲಿ ನಮ್ಮ ಎಕ್ಸಿಟ್ ಪೋಲ್ ಅಲ್ಲಿ ಏನು ತೋರಿಸಿಕೊಳ್ತಾರೆ ಆ ಸ್ಥಾನಕ್ಕೆ ಖಂಡಿತವಾಗಿ ಮುಟ್ಟೋದಿಲ್ಲ. ಕಾಂಗ್ರೆಸ್ ಇಸ್ ಆಲ್ಸೋ ಡೂಯಿಂಗ್ ವೆರಿ ವೆಲ್ ಇನ್ ಡೆಲ್ಲಿ ಅಂತ ಹೇಳುವಂತಹದ್ದು ನನ್ನ ಒಂದು ಭರವಸೆ ಇದೆ. ಹಾಗಾಗಿ ಈ ಚುನಾವಣೆ ಅಲ್ಲಿ ಖಂಡಿತವಾಗಿ ಡೆಲ್ಲಿಯಲ್ಲಿ ಮತ್ತೊಮ್ಮೆ ನಾವು ನಮ್ಮ ಏನು ಹಿಂದಿನ ಗತವೈಭವ ಇತ್ತು ಅದನ್ನ ಜಾರಿಗೆ ತರುವಲ್ಲಿ ನಾವು ಖಂಡಿತವಾಗಿ ತುಂಬಾ ಧನ್ಯವಾದಗಳು. ಐ ಒನ್ ಡಿಸೋಜಾ ಅವರೇ, ರವಿಕುಮಾರ್ ಅವರೇ, ದೂರದಿಂದ ನಮ್ಮ ಜೊತೆ ಇಷ್ಟೊತ್ತನ ಜಾಯ್ನ್ ಆಗಿದ್ದಕ್ಕೆ.